ಅಲ್ಲ ಮೇಡಮ್ ಏನು ಪ್ರಾಬ್ಲಮ್ ರೀ ಏನಾಗೈತೆ ರೀ ಸಮಸ್ಯೆ ಆಗಿರೋದು ಒಂದು ದಿವಸದಲ್ರಿ ಅದು ಸುಮಾರು 2 ವರ್ಷ ಆತ್ರಿ ಅದು ಪ್ರಾಬ್ಲಮ್ ಆಗುಂತ ಅಲ್ರಿ ಮುನ್ಸಿಪಾಲ್ಟಿ ಕೇಳಿದ್ರೆ 2 ವರ್ಷದಿಂದ ರಿಪೀಟೆಡ್ಲಿ ಪ್ರಾಬ್ಲಮ್ ಏನು ಇರಲ್ಲ ಸರ್. ಅದನ್ನ ಹೇಳ್ಬೇಡ್ರಿ ಬೇಕಾದ್ರೆ ನೀವು ನಿಮ್ಮ ಕಡೆ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ಇರುತ್ತೆ ಹೌದ್ರಾ ಸತತವಾಗಿ ಮತ್ತೆ ಇದು 2 ವರ್ಷ ಹಿಂಗೆ ಆತಂತಂದ್ರೆ ಮುಂದೆ ಜನರು ಹೆಂಗ್ರಿ ನೀರಿಂದ ಈಗಂತ್ರ ಬಿಡ್ರಿ ಆ 2 ವರ್ಷ ಬ್ಯಾಡ್ರಿ ಈಗಂತ್ರ ಒಂದು 3-4 ತಿಂಗಳಂತ್ರ ಆಯ್ತಲ್ರಿ. ಏನು ಪ್ರಾಬ್ಲಮ್ ರೀ ಏನಾಗೈತೆ ರೀ ಮೇಡಮ್? 3 ದಿವಸ ನಾವು ಹಬ್ಬ ಆದ್ಮೇಲೆ ಶೆಡೌನ್ ತಗೊಂಡಿದ್ವಿ. ಬಕ್ರೀದ್ ಆದ್ಮೇಲೆ 3 ದಿವಸ ತಗೊಂಡಿದ್ವಿ. 31ನೇ ತಾರೀಕು ಮಟ್ಟ ಶೆಡೌನ್ ಇತ್ತು ಸರ್. ಮತ್ತೆ 1ನೇ ತಾರೀಕು ಸಪ್ಲೈ ಬಂದಿದೆ. 2ನೇ ತಾರೀಕು 3ನೇ ತಾರೀಕು ಮಳೆಗಾಳಿಯಿಂದಾಗಿ ರಿಪೀಟೆಡ್ಲಿ ನಮಗೆ ಕರೆಂಟ್ ಇರ್ಲಾರ್ದಕ್ಕೆ ನೀರು ಸಪ್ಲೈ ಪ್ರಾಬ್ಲಮ್ ಆಗಿದೆ ಸರ್. ಅಷ್ಟೇ ಬಿಟ್ಟರೆ ಇನ್ನೇನು ಇಶ್ಯೂ ಇಲ್ಲ ಸರ್. ನಮ್ಮಿಂದಲೂ ನಾವು ಕರೆಕ್ಟಾಗಿ ಅವ್ರಿಗೆ ಇದು ಫಾಲೋ ಮಾಡ್ತಾ ಇದ್ದೀವಿ. CMCದವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸರ್. ಹೆಸ್ಕಾಮಿಂದವ್ರಿಗೂ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ. ಬಟ್ ಏನಾಗುತ್ತೆ ಸರ್, ಲೈನ್ ಫಾಲ್ಟ್ ಆದಾಗ ನಾನೇನು ಮಾಡೋಕ್ಕೆ ಬರಲ್ಲ ಸರ್. ಕರೆಂಟ್ ಇತ್ತು ಅಂತಂದ್ರೆ ನಾನು ಇದು ಮಾಡ್ಬೋದು ಮೇಡಮ್. 3 ತಿಂಗಳು ಮೇಡಮ್ 6 ತಿಂಗಳಿಂದ ಲೈಟ್ ಇರಲ್ಲ ರೀ ಮೇಡಮ್? ಸರ್ 6 ತಿಂಗಳು ಹೇಳ್ತಾ ಇಲ್ಲ ಸರ್, ನಾನು 2 ದಿವಸದ ಮಾತಾಡ್ತಾ ಇದ್ದೀನಿ ತಮಗೆ. ಅಲ್ಲ ನೀವು ಮಾಡತ್ರ ಎಷ್ಟು ದಿವಸದಿಂದ ಪ್ರಾಬ್ಲಮ್ ಐತ್ರಿ ಮೇಡಮ್? ಕಂಟಿನ್ಯೂಸ್ ಪ್ರಾಬ್ಲಮ್ ಇಲ್ಲ ಸರ್, ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅಲ್ಲ ನೀವು ಹೇಳೋ ಪ್ರಕಾರ ಜನರು ಪ್ರಾಬ್ಲಮ್ ಇಲ್ದೇನೆ ಬೀದಿ ಬಂದು ಹೋರಾಟ ಮಾಡ್ತಾರ, ಹೌದಿಲ್ರಿ ಮೇಡಮ್? ತೊಂದರೆ ಇಲ್ಲ ಅವ್ರಿಗೆ, ಮಾಡಕ್ ಬೇರೆ ಕೆಲಸ ಇಲ್ಲ ಜನರಿಗೆ, ಅದಕ್ಕೆ ರೋಡಿಗೆ ಬಂದು ಅವ್ರು ಕುಂದಿರ್ತಾರ. ಕೇಳಿ ಬರಲ್ಲ ಸರ್, ಟೈಮ್ಲಿ ಬರ್ತಾ ಇರುತ್ತೆ, ಅವಾಗ ನಾವು ಮಾಡ್ತಾ ಇರ್ತೀವಿ. ಮೇಡಮ್ ಸಫಿಷಿಯಂಟ್ ವಾಟರ್ ಇದೆ ಮೇಡಮ್? ಸರ್ ಡ್ಯಾಮಲ್ಲಿ ಸಫಿಷಿಯಂಟ್ ವಾಟರ್ ಇದೆ. ಹಾಂ, CMCಯಲ್ಲಿ ಕೇಳಿದ್ರೆ ವಾಟರ್ ಬೋರ್ಡಿಂದ ನಮಗೆ ಸಫಿಷಿಯೆಂಟಾಗಿ ನೀರು ಬಿಡ್ತಾ ಇಲ್ಲ, ಫ್ಲೋ ಬರ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ಅಂತ. ಮತ್ತು ಇದು CMC ಅವ್ರ ತಪ್ಪ ವಾಟರ್ ಬೋರ್ಡ್ ಅವ್ರ ತಪ್ಪ? ಇದು ಸರ್ ತಪ್ಪು ಯಾರ್ದು ಅಲ್ಲ ಸರ್, ಲೀಕೇಜಸ್ ಇರುತ್ತೆ ಸರ್, ನಾನು ಮಾಡಬೇಕಾಗತ್ತೆ. ಪಂಪಿಂಗ್ ಮಷೀನರಿ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಸರ್, ಅದು ನೋಡ್ಕೊಂಡು ಅಟ್ಲೀಸ್ಟ್ ಸರ್ ಹೆಸ್ಕಾಮ್ದವ್ರದ್ದು ಇದಕ್ಕೆ ನನಗೆ ಸಾಕಬೇಕಾಗತ್ತೆ. ಆಗಲಿ ಮೇಡಮ್. ಕರೆಂಟ್ ಹೋಗ್ತಂದ್ರೆ ಮೇಡಮ್ ಇವಾಗ ನೀವು ಅಧಿಕಾರಿ ಇದ್ರಿ, ಎಷ್ಟು ದಿವಸ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಮೇಡಮ್? ಇದು 24x7 ಅಂತಂದ್ರೆ ಅದ್ರ ಹೆಸರು ಮೇಡಮ್ 24x7 ಸರ್. ಆಲ್ರೆಡಿ ಅದು ಲ್ಯಾಪ್ಸ್ ಆಗಿದೆ, ಯಾಕಂತಂದ್ರೆ 24x7 ಆಗಿ ಉಳ್ಕೊಂಡಿಲ್ಲ ಸರ್. ಅಂದ್ರೆ ಅದು ಒಬ್ಬ ನೀವು ಸರ್ಕಾರದ ಒಬ್ಬರು ಅಧಿಕಾರಿಯಾಗಿ ಈ ಮಾತು ಹೇಳ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಜಾಸ್ತಿ ಆಗಿದೆ ಸರ್, ಆಮೇಲೆ HSCನೂ ಜಾಸ್ತಿ ಆಗಿದೆ. 24x7 24x7 ಆಗಿ ಉಳಿದಿಲ್ಲ ಸರ್. ನಾನು ಹಂಗೆ ಹೇಳ್ತಾ ಇಲ್ಲ ಸರ್, ಪಂಪಿಂಗ್ ಮಷಿನರಿಗಳು ಅಪ್ಗ್ರೇಡ್ ಆಗಬೇಕಾಗಿದೆ ಸರ್, ಯಾಕಂತಂದ್ರೆ 15 ವರ್ಷ ಆಗಿದೆ. ಅದಾದ ನಂತರ ಮತ್ತೆ ಆಸ್ ಇಟ್ ಈಸ್ ಆಗಿದೆ. ಏನಾದ್ರು ಕ್ರಮ ಕೈಗೊಂಡ್ರೆ ಮೇಡಮ್? ಸರ್ಕಾರಕ್ಕೆ ಏನಾದ್ರು ಮನವಿ ಸಲ್ಲಿಸಿದ್ರೆ? ಆಲ್ರೆಡಿ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಸರ್, ಅದಾದ ತಕ್ಷಣ ನಾವು ಮಾಡ್ಕೋತೀವಿ. ಎಷ್ಟು ದಿನ ಆಗ್ಬೋದು ಮೇಡಮ್ ಟೆಂಡರ್ ಪ್ರೊಸೆಸ್ಗೆ? ಸರ್ ಇನ್ನೊಂದು ತಿಂಗಳು ಆಗುತ್ತೆ ಸರ್. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.